ರಾಜ್ಯ ಕಾಂಗ್ರೆಸ್ನಲ್ಲಿ ಪದೇ ಪದೇ ಕುರ್ಚಿ ಕದನ ಕೂಡ ತಾರಕ್ಕೇರ್ತಿ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಶಾಸಕರಂತ ರಂಗನಾಥ್ ಅವ್ರ ಮೇಲೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಯಾವುದು ಸಮಸ್ಯೆ ಇಲ್ಲ, ಎಲ್ಲ ಗೊಂದಲಕ್ಕೆ ತೆರೆ ಎಳೆಯುತ್ತೆ ನೀವು ಕೂಡ ಹೇಳಿದ್ರಿ. ಆದರೆ ಪದೇ ಪದೇ ಮುಖ್ಯಮಂತ್ರಿಯವರು ಬದಲಾವಣೆ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೆ. ಇದು ಯಾವ ರೀತಿ ಆಗುತ್ತೆ ಅಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವಾ, ಹೇಗೆ? ಇವ್ರ ಹೇಳಿಕೆಗಳಿಗೆಲ್ಲ ನೀವು ಗಮನ ಹರಿಸೋದಕ್ಕಿಂತ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳಿದ್ದಾರೆ, ವರಿಷ್ಠರಿದ್ದಾರೆ. ಅವ್ರೇನು ನಿರ್ಧಾರ ತೆಗೆದುಕೋತಾರೆ ಅದರಂತೆ ನಾವು ನಡೆಯುವಂಥ ಒಂದು ಪದ್ಧತಿ ಇರೋಂಥದ್ದು. ಸೊ ಅಷ್ಟಕ್ಕೆ ಬದ್ಧತೆ ನಮ್ಮದು ಅಂತ ಹೇಳಬಲ್ಲೆ ನಾನು. ಈ ರೀತಿಯಾದ ಹೇಳಿಕೆಗಳು, ಯಾಕಂದ್ರೆ ಹಿಂದೆ ಕೂಡ ಮುಖ್ಯಮಂತ್ರಿ ಅವ್ರ ಮಗ ಹೇಳಿಕೆ ಕೊಡ್ತಾರೆ, ಯಾವುದೇ ಬದಲಾವಣೆ ಇಲ್ಲ, ಗೊಂದಲ ಇಲ್ಲ ಅಂತ ಹೇಳ್ತಾರೆ. ನೀವು ಅವ್ರನ್ನೇ ಕೇಳಬೇಕು. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯಗಳನ್ನ ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು. ನಮ್ದು ಏನು ಡ್ಯೂಟಿ ಇದೆ ಆಸ್ ಅ ಪಾರ್ಟಿ ಕ್ಯಾಂಡಿಡೇಟ್, ಪಾರ್ಟಿ ಕ್ಯಾಡರಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡಬೇಕು, ನಮ್ಮ ಜವಾಬ್ದಾರಿ ನಾವು ಮಾಡಬೇಕು ಅಂತ ಹೇಳಬಲ್ಲೆ ನಾನು. ಹೈಕಮಾಂಡ್ ಅಷ್ಟು ವೀಕ್ ಆಗಿದೆ ಸರ್, ಹಾದಿಯಲ್ಲಿ ವಿಧಿಲಿ ಚರ್ಚೆಗಳು ಈ ವಿಚಾರ ಶುರುವಾಗಿದೆ ಅಂತ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಾವೆ. ಹೈಕಮಾಂಡರು ಬಲಿಷ್ಠವಾಗಿದ್ದಾರೆ, ಸಮರ್ಥವಾಗಿದ್ದಾರೆ. ನಿಮಗೆ ಅತಿ ಶೀಘ್ರದಲ್ಲೇ ಸೂಕ್ತವಾದಂಥ ನಿರ್ಧಾರವನ್ನ ಕೊಡ್ತಾರೆ. ಧನ್ಯವಾದ. ಇಕ್ಬಾಲ್ ಹುಸೇನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯತೀಂದ್ರ ಅವ್ರಿಗೆ ಮಾತ್ರ ಅನ್ವಯಿಸೋಲ್ವಾ ಈ ನೋಟಿಸ್ಗಳು, ನಮಗೆ ಯಾಕೆ ಅಂತ ಹೇಳಿ. ಯಾರು ಕೊಟ್ಟಿರೋದು? ಅಲ್ಲ, ನೋಟಿಸ್ ನಮಗೆ ಮಾತ್ರ ಕೊಡ್ತಾರೆ, ಬೇರೆಯವ್ರ ಹೇಳಿಕೆಗಳನ್ನ ಕೊಟ್ಟರೆ ಯಾಕೆ ಕೊಡಲ್ಲ ಅವರಿಗೆ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಅವರು ಒಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಅಬೌಟ್ ದಟ್. ಏನಾದ್ರು ಶುಭ ಸುದ್ದಿ ಇದೆಯಾ? ಅಫ್ಕೋರ್ಸ್ ಎಲ್ಲ ಒಳ್ಳೇದಾಗುತ್ತೆ. ನೀವು ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟವ್ರಲ್ಲಿ ಪ್ರಮುಖರು, ಅದೇ ನಿರ್ಧಾರಕ್ಕೆ ಬದ್ಧ ಇದ್ದೀರಾ? ಆಸೆ ಇನ್ನೂ ಇದೆಯಾ? ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಬಲ್ಲೆ ನಾನು. ಇದಿಷ್ಟು ಶಾಸಕರ ಅಂತ ರಂಗನಾಥ್ ಅವರ ಮಾತು. ಕ್ಯಾಮ್ರಾ ಮಹೇಂದ್ರ ಜೊತೆ ಸುನಿಲ್, TV9 ಬೆಳಗಾವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಪದೇ ಪದೇ ಕುರ್ಚಿ ಕದನ ಕೂಡ ತಾರಕ್ಕೇರ್ತಿ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಶಾಸಕರಂತ ರಂಗನಾಥ್ ಅವ್ರ ಮೇಲೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಯಾವುದು ಸಮಸ್ಯೆ ಇಲ್ಲ, ಎಲ್ಲ ಗೊಂದಲಕ್ಕೆ ತೆರೆ ಎಳೆಯುತ್ತೆ ನೀವು ಕೂಡ ಹೇಳಿದ್ರಿ. ಆದರೆ ಪದೇ ಪದೇ ಮುಖ್ಯಮಂತ್ರಿಯವರು ಬದಲಾವಣೆ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೆ. ಇದು ಯಾವ ರೀತಿ ಆಗುತ್ತೆ ಅಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವಾ, ಹೇಗೆ? ಇವ್ರ ಹೇಳಿಕೆಗಳಿಗೆಲ್ಲ ನೀವು ಗಮನ ಹರಿಸೋದಕ್ಕಿಂತ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳಿದ್ದಾರೆ, ವರಿಷ್ಠರಿದ್ದಾರೆ. ಅವ್ರೇನು ನಿರ್ಧಾರ ತೆಗೆದುಕೋತಾರೆ ಅದರಂತೆ ನಾವು ನಡೆಯುವಂಥ ಒಂದು ಪದ್ಧತಿ ಇರೋಂಥದ್ದು. ಸೊ ಅಷ್ಟಕ್ಕೆ ಬದ್ಧತೆ ನಮ್ಮದು ಅಂತ ಹೇಳಬಲ್ಲೆ ನಾನು. ಈ ರೀತಿಯಾದ ಹೇಳಿಕೆಗಳು, ಯಾಕಂದ್ರೆ ಹಿಂದೆ ಕೂಡ ಮುಖ್ಯಮಂತ್ರಿ ಅವ್ರ ಮಗ ಹೇಳಿಕೆ ಕೊಡ್ತಾರೆ, ಯಾವುದೇ ಬದಲಾವಣೆ ಇಲ್ಲ, ಗೊಂದಲ ಇಲ್ಲ ಅಂತ ಹೇಳ್ತಾರೆ. ನೀವು ಅವ್ರನ್ನೇ ಕೇಳಬೇಕು. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯಗಳನ್ನ ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು. ನಮ್ದು ಏನು ಡ್ಯೂಟಿ ಇದೆ ಆಸ್ ಅ ಪಾರ್ಟಿ ಕ್ಯಾಂಡಿಡೇಟ್, ಪಾರ್ಟಿ ಕ್ಯಾಡರಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡಬೇಕು, ನಮ್ಮ ಜವಾಬ್ದಾರಿ ನಾವು ಮಾಡಬೇಕು ಅಂತ ಹೇಳಬಲ್ಲೆ ನಾನು. ಹೈಕಮಾಂಡ್ ಅಷ್ಟು ವೀಕ್ ಆಗಿದೆ ಸರ್, ಹಾದಿಯಲ್ಲಿ ವಿಧಿಲಿ ಚರ್ಚೆಗಳು ಈ ವಿಚಾರ ಶುರುವಾಗಿದೆ ಅಂತ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಾವೆ. ಹೈಕಮಾಂಡರು ಬಲಿಷ್ಠವಾಗಿದ್ದಾರೆ, ಸಮರ್ಥವಾಗಿದ್ದಾರೆ. ನಿಮಗೆ ಅತಿ ಶೀಘ್ರದಲ್ಲೇ ಸೂಕ್ತವಾದಂಥ ನಿರ್ಧಾರವನ್ನ ಕೊಡ್ತಾರೆ. ಧನ್ಯವಾದ. ಇಕ್ಬಾಲ್ ಹುಸೇನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯತೀಂದ್ರ ಅವ್ರಿಗೆ ಮಾತ್ರ ಅನ್ವಯಿಸೋಲ್ವಾ ಈ ನೋಟಿಸ್ಗಳು, ನಮಗೆ ಯಾಕೆ ಅಂತ ಹೇಳಿ. ಯಾರು ಕೊಟ್ಟಿರೋದು? ಅಲ್ಲ, ನೋಟಿಸ್ ನಮಗೆ ಮಾತ್ರ ಕೊಡ್ತಾರೆ, ಬೇರೆಯವ್ರ ಹೇಳಿಕೆಗಳನ್ನ ಕೊಟ್ಟರೆ ಯಾಕೆ ಕೊಡಲ್ಲ ಅವರಿಗೆ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಅವರು ಒಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಅಬೌಟ್ ದಟ್. ಏನಾದ್ರು ಶುಭ ಸುದ್ದಿ ಇದೆಯಾ? ಅಫ್ಕೋರ್ಸ್ ಎಲ್ಲ ಒಳ್ಳೇದಾಗುತ್ತೆ. ನೀವು ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟವ್ರಲ್ಲಿ ಪ್ರಮುಖರು, ಅದೇ ನಿರ್ಧಾರಕ್ಕೆ ಬದ್ಧ ಇದ್ದೀರಾ? ಆಸೆ ಇನ್ನೂ ಇದೆಯಾ? ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಬಲ್ಲೆ ನಾನು. ಇದಿಷ್ಟು ಶಾಸಕರ ಅಂತ ರಂಗನಾಥ್ ಅವರ ಮಾತು. ಕ್ಯಾಮ್ರಾ ಮಹೇಂದ್ರ ಜೊತೆ ಸುನಿಲ್, TV9 ಬೆಳಗಾವಿ.